ಹಾಯ್ ಹಲೋ ಫ್ರೆಂಡ್ಸ್, ಡಿ ವಿ ಚಾನಲ್ಗೆ ಸ್ವಾಗತ. ಆ್ಯಂಡ್ ನಾನಿವತ್ತು ತೋರಿಸ್ತಾ ಇರೋದು ಪೇಪರ್ ಅವಲಕ್ಕಿ ಮಾಡೋದು ಹೇಗೆ ಅಂತ. ಸೊ ಬನ್ನಿ ಬೇಗ ಬೇಗ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಬೆಳ್ಳುಳ್ಳಿ, ಕಡಲೆಬೀಜ, ಹುರ್ಗಡ್ಲೆ, ಒಣಮೆಣಸಿನ್ಕಾಯಿ, ಕರಿಬೇವು, ಪೇಪರ್ ಅವಲಕ್ಕಿ, ಅರಿಶಿಣ ಪುಡಿ, ಎಣ್ಣೆ, ಉಪ್ಪು. ಆ್ಯಂಡ್ ಕುಕ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಒಂದು ಕಡಾಯಿ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು, ನಾನು 3 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆನ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಕಡಲೆ ಬೀಜ ಹಾಕೋತಿದ್ದೀನಿ. ಮುಕ್ಕಾಲು ಭಾಗದಷ್ಟು ಹುರ್ಕೊಂಡ್ರೆ ಸಾಕು. ಏನಕ್ಕೆ ಅಂದರೆ ಉರಿತಾ ಅದು ಫುಲ್ಲು ಬ್ಲ್ಯಾಕ್ ಆಗಿಬಿಡತ್ತೆ, ಅಷ್ಟು ಟೇಸ್ಟ್ ಅನ್ನೋದು ಸಿಗಲ್ಲ. ಮುಕ್ಕಾಲು ಭಾಗದಷ್ಟು ಹುರ್ಕೊಂಡು ನೆಕ್ಸ್ಟು ಹುರ್ಗಡ್ಲೆ ಹಾಕ್ಕೋಬೇಕು. ಬೇಕು ಅನ್ನೋದಿದ್ದರೆ ಹುರ್ಗಡ್ಲೆನ ಆ್ಯಡ್ ಮಾಡ್ಕೊಳ್ಳಿ. ನೀವು ತಿನ್ನಲ್ಲ, ಟೇಸ್ಟ್ ಅದು ಇಷ್ಟ ಆಗಲ್ಲ ಅನ್ನೋದಿದ್ರೆ ಸೊ ಸ್ಕಿಪ್ ಮಾಡಿ. ಅದನ್ನು ಅರ್ಧದಷ್ಟು ಹುರ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಫುಲ್ ಕುಕ್ ಮಾಡಬೇಡಿ, ಅದನ್ನು ಅರ್ಧದಷ್ಟು ಹುರ್ಕೊಳ್ಳಿ. ಏನಕ್ಕೆ ಅಂತಂದರೆ ಜಾಸ್ತಿ ಹುರಿದಷ್ಟು ಎಲ್ಲ ಐಟಮ್ ಆಗ್ತಾ ಹುರಿಬೇಕಾಗುತ್ತೆ. ಸೊ ಫುಲ್ ಬ್ಲ್ಯಾಕ್ ಆಗಿಬಿಡತ್ತೆ, ಅದರಿಂದಾಗಿ ಅರ್ಧದಷ್ಟು ಅದನ್ನು ಹುರ್ಕೊಳ್ಳಿ. ನೆಕ್ಸ್ಟು ಚಚ್ಚಿರೋ ಬೆಳ್ಳುಳ್ಳಿ, ಬೇಳೆ ಮಾಡೋಕ್ಕೆ ಹೋಗಬೇಡಿ, ಹಾಗೆಯೇ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಜಜ್ಜಿ ಹಾಕಬೇಕು. ಅದನ್ನು ಅಷ್ಟೇ ಅರ್ಧದಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದಾಗಿ ಹಸಿ ವಾಸನೆ ಅನ್ನೋದು ಬರಲ್ಲ. ಹಾಗಂತ ಉರಿ ಜಾಸ್ತಿ ಮಾಡಬೇಡಿ, ಸೊ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿ. ಒಣಮೆಣ್ಸಿನ್ಕಾಯಿನ ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಅರಿಶಿಣ ಪುಡಿ ಹಾಕಿ ಅದನ್ನು ಫುಲ್ ಎಲ್ಲದಕ್ಕೂ ಆಗೋ ಥರ ಸ್ವಲ್ಪ ಜಾಸ್ತಿ ಅದನ್ನು ಉರಿಬೇಡಿ, ಬ್ಲ್ಯಾಕ್ ಆಗಿಬಿಡತ್ತೆ. ಸೊ ಅರಿಶಿಣ ಪುಡಿನ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ ದರಿ ಬರೋ ಥರ ಆಗಬೇಕು. ಎಲ್ಲ ಗರಿ ಆಗೋ ಥರ ಸೌಂಡ್ ಬರಬೇಕು ನಿಮಗೆ, ಅದು ಉರಿತಾ ಇದ್ದರೆ ಗೊತ್ತಾಗುತ್ತೆ. ನೆಕ್ಸ್ಟು ಅರಿಶಿಣ ಪುಡಿ ಬೇಕು ಅನ್ನೋದಿದ್ದರೆ ಹಾಕ್ಕೊಳ್ಳಿ, ಬೇಡ ನಮಗೆ ಅನ್ನೋದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ. ಮಕ್ಳುಗಳಿಗೆಲ್ಲ ಅದು ಕಲರ್ಫುಲ್ಲಾಗಿದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಅದರಿಂದಾಗಿ ಅರಿಶಿಣ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅನ್ನೋದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ಉಪ್ಪನ್ನ ಹಾಕ್ಕೊಳ್ಳಿ. ನೀವು ಅವಲಕ್ಕಿನ ಯಾವ ಕ್ವಾಂಟಿಟಿಲಿ ಬಳಸ್ತೀರ ಸೊ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಹಾಕಿರೋದು 1 ಟೇಬಲ್ ಸ್ಪೂನ್ ಅಂತಂದರೆ ಫಸ್ಟು 1/2 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಇನ್ನೂ ಅರ್ಧ ಸ್ಪೂನಷ್ಟು ರುಚಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಬಿಟ್ಟು, ಅದಾದಮೇಲೆ ನಾನು ತೊಗೊಂಡಿರೋದು ಅರ್ಧ kg ಪೇಪರ್ ಅವಲಕ್ಕಿ. ಸೊ ನೀವೆಷ್ಟು ತೊಗೋತೀರ ಅದ್ರ ಬೇಸಿಸ್ ಮೇಲೆ ನೀವು ಕಾಳುಗಳನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ನೀವು ಬಿಸಿಲಲ್ಲಿ ಒಣಗಿಸಿ ಪೇಪರ್ ಅವಲಕ್ಕಿನ ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಳಿಗಾಗಿರ್ಬೋದು, ವಯಸ್ಸಾದವ್ರಿಗೆ ಆಗಿರ್ಬೋದು, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ಸೊ ಯಾರಿಗೆಲ್ಲ ಇದು ಇಷ್ಟ ಆಯಿತು ಆ್ಯಂಡ್ ಟೇಸ್ಟ್ ಹೇಗಿದೆ ಅಂತ ಮಾಡಿ ಒಂದ್ಸಲ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.